ಏನು ಮೈಸೂರಿಗೂ ಏನೂ ಇಲ್ಲ, ಮೈಸೂರಿಗೂ ಏನಿಲ್ಲ. ನೀವಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೂ ಈ ಕಾಂಗ್ರೆಸ್ ಹೈಕಮಾಂಡ್ಗೂ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇದೆ? ಹೈಕಮಾಂಡ್ ಅಂದರೆ ಒಂದು ಗೌರವ ಇತ್ತು, ಹೆದರಿಕೆನೂ ಇತ್ತು, ಗೌರವನೂ ಇತ್ತು. ಈಗ ಹೆದರಿಕೆನೂ ಇಲ್ಲ, ಗೌರವನೂ ಇಲ್ಲ. ತಮಗೆ ನೋವಿದ್ಯಾ ಅಂತ ಭಾವುಕರಾಗ್ತಾ ಇದ್ದಾರೆ. ನೋವಿದ್ಯಾ ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ? ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ ನೋವಿದ್ಯಾ? ಸಾಕಷ್ಟು ಭಾವುಕರಾಗ್ತಾ ಇದ್ದಾರೆ. ಅಲ್ಲ, ಈಗ ನಾನು ಕಾಂಗ್ರೆಸ್ಸು ದಳ BJP ಅಂತಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಉತ್ತುಂಗಕ್ಕೆ ಹೋಗಿ ಕೆಳಗೆ ಬಿದ್ದು ಹೋಗ್ಬಿಟ್ಟಾಗ ನೋವಾಗುತ್ತೆ. ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ. ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ, ರಾಜಕಾರಣ, ರಾಜಕಾರಣಿ ಇವು ಬದುಕಬೇಕು. ಇಲ್ಲಾಂದರೆ ಈ ಜನತಂತ್ರ ವ್ಯವಸ್ಥೆನೇ ಸತ್ತೋಗ್ಬಿಡುತ್ತಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾರು ಯದುವೀರನ್ನ ಮಾಡ್ಬೋದು. ಮಹಾರಾಜರ ಬಗ್ಗೆ ಇವತ್ತು ಜನಗಳಲ್ಲಿ ಅಭಿಪ್ರಾಯ ಇದೆ. ಯದುವೀರವ್ರನ್ನೇ ಮಾಡಿ ಬ್ರ್ಯಾಂಡ್ ಅಂಬಾಸಿಡರ್. ವಾಟಾಳ್ ನಾಗರಾಜ್ನೇ ಆಗ್ತಾರೆ ಅಂತ ಅವ್ರು ಟೋಪಿ ತೆಗೆದ್ಬಿಟ್ಟು ಮಾಡಬೇಕು ಬ್ರ್ಯಾಂಡ್ ಅಂಬಾಸಿಡರ್. ಬಪ್ಪ ಮಹಾರಾಜರಿಗೆ ಯದುವಂಶದ ಅರಸರು ಅಂದರೆ ಇವತ್ತಿಗೂ ಒಂದು ದೊಡ್ಡ ಗೌರವ ಇದೆ, ದೊಡ್ಡ ಗೌರವ ಇದೆ. ನಟರಾಜ್ ಕಾಪಿ ಎಲ್ಲ ಮುಗಿದೋಯ್ತೇನ್ರಿ? ಕೊಡ್ರಿ. ಓಹೋ, ಏನೋ ಮಳೆ ಬೇರೆ. ಏನು ಇವೆಲ್ಲ ಭಾಳ ಜಾಸ್ತಿ ಆಗೋದು, ಬೀರು ಬ್ರ್ಯಾಂಡಿ. ಒಂಥರ ತಿಪ್ಪೆಗುಂಡಿ ಮಾಡಾಕ್ಬಿಟ್ಟ ಸಿದ್ದರಾಮಯ್ಯ ಅಂತ ಕಡೆ. ಕರ್ನಾಟಕ ತಿಪ್ಪೆಗುಂಡಿ. ಹೈಕ್ಳು ಮಕ್ಕಳಿಗೆ ಬೀರ್ಗೆ ದುಡ್ಡು ಸಿಕ್ಕದೆ ಗಾಂಜಾ ಹೊಡಿಯೋಕ್ಕೆ ಶುರು ಮಾಡೋದು. ಇಲ್ಲಿ ಎಷ್ಟು ಸೀಸ್ ಮಾಡ್ತಾವ್ರಿ ಗಾಂಜಾ ಇವಾಗೆಲ್ಲ ಕಡೆ. ಇಡೀ ಈ ಸಿದ್ದರಾಮಯ್ಯ ಕರ್ನಾಟಕನೇ ಹಾಳು ಮಾಡಾಕ್ಬಿಟ್ಟ ಕಣ್ರಿ. 40,000 ಕೋಟಿ ಟಾರ್ಗೆಟ್ ಇಲ್ಲಿ. ರಾಮ, 40 ಹೈಕ್ಳು ಮಕ್ಕಳಿಗೆಲ್ಲ ಸಾರ ಎಂಡ ಕುಡಿಸಿ ಐಟಮ್ ಸಾಂಗ್ನವ್ರಿಗೆ ಕೊಡೋದ 6 ಕೋಟಿಯ. ಏನೋ ಸರಿ ಆಯ್ತಾ ಇಲ್ಲ. ಯಾರು HK ಪಾಟೀಲ್ರಂತ ಒಬ್ಬ ಮಂತ್ರಿಗಳು ನಮಗೆಲ್ಲ ಉಳಿದಿರೋರು ಅವರು. ಬಟ್ ಅವರು ಎಲ್ಲ ಒಂಥರ ಶ್ಯಾಡೋ ಆಗ್ಬಿಟ್ರು. ನಮಗೆಲ್ಲ ಭಾಳ ನಂಬಿಕೆ ಇತ್ತು ಅವ್ರುಗಳ ಮೇಲೆಲ್ಲ. HK ಪಾಟೀಲ್ ಪಾಪ ಪ್ರಾಮಾಣಿಕವಾಗಿ ದುಡ್ದಂಥವ್ರು, ಯಾವುದೇ ಇಲಾಖೆ ಕೊಟ್ಟರು ನ್ಯಾಯ ಕೊಡ್ತಾಯಿದ್ರು. ಈಗ ಅಂಥವ್ರೂ ಏನಾದ್ರು ಹೆಚ್ಚು ನಮಗೆ ಯಾಕಪ್ಪ ಆಯಿತು. ಯಾರೂ ಇಲ್ಲ. ಸಿದ್ದರಾಮಯ್ಯನ ಪ್ರಶ್ನೆ ಮಾಡೋ ಒಬ್ಬ ಮಂತ್ರಿ ಇಲ್ಲ. ಏನಪ್ಪ ಮಾಡೋದು? ನೋಡಿ, ನಾನು ಇಲ್ಲೇ ಈ ಮೈಸೂರು ಪೊಲೀಸ್ ಕಮಿಷನರ್ ಆಫೀಸ್ ಕತೆ ಹೇಳಿದೆ. ಛತ್ರ ಕಟ್ಟೋರಲ್ಲ ಅಲ್ಲಿ ಪೊಲೀಸ್ ಭವನ, ಪೊಲೀಸ್ ಶಾಲೆ, ಎಲ್ಲೂ ಲೆಕ್ಕನೇ ಇಲ್ಲ ರೀ. ಅದಕ್ಕೆ ಒಂದು ಎನ್ಕ್ವೈರಿ ಸೆಟಪ್ ಮಾಡ್ತೀನಿ ಅಂದರು ಹೌಸಲ್ಲಿ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ದಿ ಹೋಮ್ ಮಿನಿಸ್ಟರ್ ಅಗ್ರೀಡ್ ಟು ಕಾನ್ಸ್ಟಿಟ್ಯೂಟ್ ಎನ್ ಇನ್ವೆಸ್ಟಿಗೇಷನ್. ಇದೆಲ್ಲ ಏನಾಗಿದೆ ಅಲ್ಲ ರೀ? 11 ಕೋಟಿ ಕಟ್ಟಬೇಕಂತ ಇನ್ಕಮ್ ಟ್ಯಾಕ್ಸ್ನವ್ರು ನೋಟಿಸ್ ಕೊಟ್ಟಿದ್ದಾರೆ. ಅಯ್ಯೋ, ಸರ್ಕಾರದ ದುಡ್ಡು ಸರ್ಕಾರವೇ ತಿಂತ ಕೂತ್ಕೊಳ್ಳೋದೆ. ಸರ್, ಈಗ ಇನ್ನೊಂದು 2 ತಿಂಗಳು ಹೋದ್ರೆ ಸರ್, ಇನ್ನು 2 ತಿಂಗಳು ಹೋದ್ರೆ ಮತ್ತೆ ದಸರಾ ಬಂತು. ದಸರಾ ಲೆಕ್ಕನೇ ಕೊಟ್ಟಿಲ್ವಲ್ಲ ಅಂತ.
ಇನ್ನೆರಡು ತಿಂಗಳು ಹೋದ್ರೆ ಮತ್ತೆ ದಸರಾ ಬಂತು, ಕಳೆದ ಬಾರಿ ದಸರಾ ಲೆಕ್ಕನೇ ಕೊಟ್ಟಿಲ್ವಲ್ಲ ಇನ್ನ ಅಂತ. ಇನ್ನೆರಡು ತಿಂಗಳು ಯಾರು ಕೈಗೆ ಸಿಗೋಕ್ಕಿಲ್ಲ ನಿಮಗೆ.